ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ನನ್ನದೇ ಬ್ಲೌಸ್ಗೆ ನಾನು ಮನೆಯಲ್ಲೇ ಆರಿ ವರ್ಕ್ನ ಹಾಕ್ಕೊಂಡಿದ್ದೀನಿ. ಅದನ್ನು ನಿಮ್ಮ ಜೋಡಿ ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ. ಇದು ನಂದು ಹಳೆ ಸೀರೆ, ಇದರದ್ದು ಹಳೆ ಬ್ಲೌಸು ಎಲ್ಲ ಚಿಕ್ಕದಾಗಿತ್ತು ಅಂಥೇಳಿ ನಾನು ಮತ್ತೆ ಇದಕ್ಕೆ ಈ ರೀತಿ ಒಂದು ಬೇರೆ ಕಲರ್ದು ಸಿಲ್ಕ್ ಬಟ್ಟೆ ಬರುತ್ತಲ್ಲ, ಸಿಲ್ಕ್ ಕಾಟನ್ದು, ಆ ರೀತಿ ಈ ಬ್ಲೌಸ್ ಮ್ಯಾಚಿಂಗ್ದು ಒಂದು ಪ್ಲೇನ್ ಬಟ್ಟೆ ತಗೊಂಡು ನಾನು ಈ ರೀತಿ ಇದ್ರ ಮೇಲೆ ವರ್ಕ್ ಮಾಡ್ಕೊಂಡಿದ್ದೀನಿ. ಈ ವರ್ಕ್ನ ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೋತಾ ಇದ್ದೀನಿ. ಇದು ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ. ನೋಡಿ, ಫ್ರಂಟಲ್ಲಿ ಈ ರೀತಿ ಚಿಕ್ಕದಾಗಿ ಫಸ್ಟ್ ಒಂದು ಲೈನ್ ಬೀಡ್ಸ್ ಹಾಕ್ಕೊಂಡು ಇದನ್ನು ಕುಂದನ್ ವರ್ಕು, ಆಮೇಲೆ ಇದ್ರ ಸೈಡೆಲ್ಲ ಕಟ್ಟದ ಸ್ಟೋನ್ ಥರ ಇರೋದು ಬೀಡ್ಸ್ ಸಿಗುತ್ತೆ, ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಚೈನ್ ಹಾಕ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ವರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು ಇದು ತುಂಬ ಈಸಿ ಆ್ಯಂಡ್ ಗ್ರ್ಯಾಂಡಾಗಿ ಬರುತ್ತೆ. ಇದನ್ನು ನೀವು ಮನೆಯಲ್ಲೇ ಮಾಡ್ಕೋಬೋದು. ಇದನ್ನು ಯಾವ ರೀತಿ ಹಾಕೋದು ಅಂತ ನಾನು ನೆಕ್ಸ್ಟು ಇನ್ನೊಂದು ಯಾವುದಾದ್ರೂ ವಿಡಿಯೋದಲ್ಲಿ ಮಾಡಿ ಹಾಕ್ತೀನಿ. ಇದನ್ನು ಮಾಡಬೇಕಾದ್ರೆ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ, ಅದಕ್ಕೆ ನಾನು ಜಸ್ಟ್ ಇದು ಫುಲ್ ರೆಡಿ ಆದಮೇಲೆ ನಿಮ್ಮ ಜೋಡಿ ಇದನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿ, ಸ್ಲೀವ್ಸ್ಗೆ ಈ ರೀತಿ ಹಾಕ್ಕೊಂಡಿದ್ದೀನಿ. ಇಲ್ಲೆಲ್ಲ ಮೇಲ್ಗಡೆ ಸುಮ್ಮನೆ ಸಿಂಪಲ್ಲಾಗಿ ಫುಲ್ ಪ್ಲೇನ್ ಬೇಡ ಅಂಥೇಳಿ ಒಂದು ಚಿಕ್ಕದು ಈ ರೀತಿ ಇದು ಇಯರಿಂಗ್ಸ್ದು ಡಿಸೈನ್ ಬರುತ್ತಲ್ಲ, ಆ ರೀತಿ ಬರಲಿ ಅಂತ ಚಿಕ್ಕದು ಈ ಥರ ಫುಲ್ಲು ಮೇಲ್ಗಡೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದು ಕೆಳಗಡೆ ಕೈ ಕೆಳಗಡೆ ಭಾಗದಲ್ಲಿ ಇದು ಈ ರೀತಿ ಬರುತ್ತೆ. ಇದು ಸೀರೆಯಲ್ಲಿ ಪರ್ಪಲ್ ಇರೋದ್ರಿಂದ ಇದು ಹೈಲೈಟ್ ಆಗಲಿ ಅಂತ ಬ್ಲೌಸಲ್ಲಿ ನಾನು ಒಂದು ಪರ್ಪಲ್ ಕಲರ್ದು ಕುಂದನ್ ಸಿಗುತ್ತೆ, ದೊಡ್ಡದಿರೋದು, ಸ್ವಲ್ಪ ದೊಡ್ಡದಿರೋದು ಹಾಕ್ಕೊಂಡಿದ್ದೀನಿ. ಆಮೇಲೆ ಈ ರೀತಿ ಬೀಡ್ಸ್ ಹಾಕ್ಕೊಂಡು ಚಿಕ್ಕದು, ಆಮೇಲೆ ದೊಡ್ಡದು, ಈ ರೀತಿ 3 ಲೈನ್ ಹಾಕ್ಕೊಂಡಿದ್ದೀನಿ. ಮಧ್ಯೆ ಇಲ್ಲಿ ಕಟ್ಟು ಸ್ಟೋನ್ ಬರುತ್ತಲ್ಲ, ಅದನ್ನು ಒಂದು ಲೇಯರ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಈ ರೀತಿ ಹಾಕ್ಕೊಂಡು, ಆಮೇಲೆ ಇದು ಖಾಲಿ ವರ್ಕ್ ಅಂತ ಬರುತ್ತೆ. ಇದನ್ನು ವಾಟರ್ ವರ್ಕು ಅಂತ ಕರೀತಾರೆ. ಇದಕ್ಕೆ ಇನ್ನೂ ಬೇರೆ ಹೆಸರಿಂದ ಕರೀತಾರೆ. ನೀವು ಇದನ್ನು ಯಾವ ವರ್ಕು ಅಂತ ನಿಮಗೇನಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಇದನ್ನು ಫುಲ್ಲು ಈ ಸ್ಲೀವ್ ಸುತ್ತ ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಈ ಶೇಪಲ್ಲಿ ಬಂದಿದೆ, ಸ್ವಲ್ಪ ಡೌನು, ಇಲ್ಲೆಲ್ಲ ಅಪ್ಪಿದೆ, ಈ ಕಡೆ ಕೆಳಗೆ ಬಂದಂಗೆ ಡೌನ್ ಬಂದಿದೆ. ಇದು ಹಿಂದ್ಗಡೆ ಈ ರೀತಿ ಹಾಕ್ಕೊಂಡಿದ್ದೀನಿ. ಇಲ್ಲಿನೂ ನಾನು 2 ಕಡೆ ಚೈನ್ ಹಾಕ್ಕೊಂಡು ಮಧ್ಯೆ ಒಂದು ಬೀಡ್ಸ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಈ ಮೇಲ್ಗಡೆ ಒಂದೊಂದು ಕುಂದನ್ನು, ಆಮೇಲೆ ಜರ್ದೋಸಿ ಇದೆ, ಇದ್ರ ಸುತ್ತ ಜರ್ದೋಸಿ, ಆಮೇಲೆ ಇಲ್ಲೊಂದು ಚೈನ್ ಹಾಕ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ, ಬಟ್ ಇದು ನೋಡೋಕ್ಕೆ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಬರುತ್ತೆ. ನೀವು ವೇರ್ ಮಾಡಿದ ಮೇಲೆ ನಾನು ಈ ರೀತಿ 2 ಸ್ಲೀವ್ಸ್ಗೆ ಈ ರೀತಿಯೇ ಮಾಡ್ಕೊಂಡಿರೋದು. ನೋಡಿ, ನೀವು ಈ ರೀತಿ ಈ ಕೈ ಭಾಗಕ್ಕೆ ಇದು ಕೆಳಗಡೆ ಬಂದಾಗ ನೀವು ಬಾಜು ಬಂದು ಅಂತ ಏನು ಹಾಕೋತಿರಲ್ಲ ಕೈಗೆ, ಆ ಥರ ಬರುತ್ತೆ. ಇದು ತುಂಬ ಸಿಂಪಲ್ಲಾಗಿ ಕ್ಯೂಟಾಗಿ ಬರುತ್ತೆ. ಈ ವರ್ಕು ನಿಮಗೆ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಆಮೇಲೆ ಬ್ಯಾಕ್ ಸೈಡಲ್ಲಿ ಈ ರೀತಿ ಸಿಂಪಲ್ಲಾಗಿ ಒಂದೇ ಒಂದು ಲೇಯರು ಈ ರೀತಿ ಮಾಡ್ಕೊಂಡಿದ್ದೀನಿ. ನೋಡಿ, ಸಿಂಪಲ್ಲಾಗಿ, ಆದರೆ ನೋಡೋಕೆ ತುಂಬ ಗ್ರ್ಯಾಂಡಾಗಿ ಬರುತ್ತೆ. ಇದು ನಾನು ಈ ಬೀಡ್ಸು ಹಾಕ್ಕೊಂಡಾದ್ಮೇಲೆ ಕೆಲವರು ಕಲರ್ ಹೋಗುತ್ತೆ ಅಂತ ಹೇಳ್ತಾರೆ, ಬಟ್ ನಂದು ಏನು ಹೋಗಿಲ್ಲ. ನಾನು ಬೇರೆ ಬ್ಲೌಸ್ಗೆಲ್ಲ ಹಾಕಿದ್ದೀನಿ, ಹೋಗಿಲ್ಲ. ಬಟ್ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋದು ಹಾಕಿ. ಇದನ್ನು ಅಷ್ಟೇ ಸೇಮು ಈ ಸ್ಲೀವ್ಸ್ ಕೆಳಗಡೆ ಯಾವ ರೀತಿ ವರ್ಕ್ ಮಾಡ್ಕೊಂಡಿದ್ದೀನಲ್ಲ, ಅದೇ ರೀತಿ ಇಲ್ಲಿ ವರ್ಕ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಇಲ್ಲೆಲ್ಲ ಗ್ಯಾಪ್ ಬರುತ್ತೆ ಅಂತ ಹೇಳಿ ಇಲ್ಲಿನೂ ಸ್ಲೀವ್ಸ್ಗೆಲ್ಲ ಯಾವ ರೀತಿ ಒಂದೊಂದು ಚಿಕ್ಕದು ಬುಟ್ಟ ಥರ ಬರಲಿ ಅಂತ ಇಲ್ಲಿನೇ ಈ ರೀತಿ ಮಾಡ್ಕೊಂಡಿದ್ದೀನಿ. ಇದು ನನಗೆ ತುಂಬ ಇಷ್ಟವಾದ ಬ್ಲೌಸ್ ಡಿಸೈನು, ಅದಕ್ಕೆ ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೋತಾ ಇದ್ದೀನಿ. ನಿಮಗೂ ಈ ಥರ ಡಿಸೈನ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಟೇಲಾಗಿ ತೋರಿಸ್ತೀನಿ. ಇಲ್ಲ ಅಂದರೆ ಒಂದೊಂದು ಪ್ಯಾಚ್ ಥರ ಈ ಥರ ಇದೊಂದು ಸರ್ತಿ ಈ ರೀತಿ ವಿಡಿಯೋ ಮಾಡಿ ಹಾಕ್ತೀನಂತೆ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ನೀವು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ. ನಾನು ಮುಂದಿನ ವಿಡಿಯೋದಲ್ಲಿ ಕೆಲವು ಇನ್ನೂ ಸ್ವಲ್ಪ ನನ್ನ ಬ್ಲೌಸ್ಗಳಿವೆ, ಅದನ್ನೆಲ್ಲ ವರ್ಕ್ಗಳನ್ನು ಹಾಕಿರೋದು ನಾನೇ ಹಾಕಿರೋದು, ಅದನ್ನೆಲ್ಲ ನಿಮ್ಮ ಜೋಡಿ ಶೇರ್ ಮಾಡ್ಕೋತೀನಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.